ಯಾಕೆಂದರೆ ಇದು ನಮ್ಮ ಮಗನ ಅಳಿವು ಉಳಿವಿನ ಪ್ರಶ್ನೆ ರೀ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ಸ್ಟೇಟಸ್ಗಿಂತ ಅರ್ಜುನ್ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ? ಅರ್ಜುನ್ ಪ್ರಾಣಕ್ಕೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಅತ್ತೆ ಮಗು ನನಗೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ಒಂಚೂರು ಗಮನ ಕೊಡ್ತಾ ಇಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇನ್ಮೇಲಾದರೂ ಅರ್ಜುನ್ ಭವಿಷ್ಯದ ಕಡೆ ಗಮನ ಕೊಡಿ. ಸರಿ, ಅತ್ತೆ ಸೊಸೆ ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡ್ಮೇಲೆ ನನ್ನೊಪ್ಪಿಗೆಯನ್ನು ಕೇಳಕ್ಕೆ ಬಂದ್ರಿ. ಎಲ್ಲ ನೀವೇ ಮಾಡ್ಕೊಳ್ಳಿ. ರೀ, ಎಲ್ಲಿಗೆ ಹೋಗ್ತಿದ್ದೀರಾ? ಸ್ಟಡಿ ರೂಮ್ಗೆ. ನಾನು ನಿನಗೆ ಮಾತು ಕೊಟ್ಟ ಹಾಗೆ ನನ್ನ ಗುರಿ ತಲುಪೋದಕ್ಕೆ ಸ್ವಲ್ಪ ತಡ ಆಗ್ತಿದೆ. ಆದರೆ ನನ್ನ ಗುರಿ ತಲುಪೋದಕ್ಕೆ ನಾನು ಸರಿಯಾದ ದಾರಿಯಲ್ಲೇ ಹೋಗ್ತಿದ್ದೀನಿ. ಚಿಕ್ಕಮ್ಮ ಹೇಳಿದಾಗೆ ನಾನು ಅರ್ಧನಾಗ ರೂಪದಲ್ಲಿ ಆ ಶಿವನ ಬೇಡ್ಕೊಂಡೆ. ಅವನ ಅನುಗ್ರಹದಿಂದ ನಿಮ್ಮನ್ನ ಕೊಂದವರಲ್ಲೊಬ್ಬ ನನಗೆ ಸಿಕ್ತ. ನನ್ನ ಸೇಡಿನ ಲೆಕ್ಕದಲ್ಲಿ ಒಬ್ಬನ ಲೆಕ್ಕ ಚುಕ್ತ ಮಾಡಿದ್ದೀನಿ. ಮಿಕ್ಕದವ್ರನ್ನ ಇಷ್ಟರಲ್ಲೇ ಆ ಶಿವನ ದಯೆಯಿಂದ ಸಾಯಿಸ್ತೀನಿ. ಆಮೇಲೆ ನಮಗೆ ಸೇರ್ಬೇಕಾಗಿರೋ ನಾಗಮಣಿ ಎಲ್ಲೇ ಇದ್ರೂ ಹುಡುಕ್ ತಂದು ನಿನ್ನನ್ನು ಬದುಕಿಸ್ಕೋತೀನಿ. ಮತ್ತೆ ನಿನಗೆ ಮರುಜೀವ ಬರೋ ಹಾಗೆ ಮಾಡ್ತೀನಿ. ನನಗೆ ನೀನು ಬೇಕಮ್ಮ, ನನಗೆ ನೀನು ಬೇಕು. ನಿನಗೆ ನಿಮ್ಮಮ್ಮನ ಬದುಕಿಸ್ಕೊಳ್ಳೋ ಅವಕಾಶ ಸಿಗಲ್ಲ ಅಮೃತ. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನಾ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನನಗೆ ಅಮ್ಮನ ಬದುಕಿಸ್ಕೊಳ್ಳೋ ಅವಕಾಶ ಸಿಗಲ್ವಾ? ಯಾಕೆ ಅಂದ್ರೆ ನೀನ್ ನಿನ್ ಶತ್ರುಗಳನ್ನ ಹುಡುಕಿ ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ತನಕ ನಿನಗೆ ನಾಗಮಣಿ ಸಿಗಲ್ಲ. ಅದ್ ಸಿಗೋ ತನಕ ನಿಮ್ಮಮ್ಮನ ದೇಹ ಈಗಿರೋ ಹಾಗಿರಲ್ಲ. ನೀನ್ ನಿನ್ ಶತ್ರುಗಳನ್ನ ಸಾಯಿಸುವಷ್ಟರಲ್ಲಿ ನಿನ್ ತಾಯಿ ದೇಹ ಶಾಶ್ವತವಾಗಿ ನಿನ್ನಿಂದ ದೂರ ಆಗುತ್ತೆ. ಚಿಕ್ಕಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಅಮೃತ, ನಿನ್ ತಂದೆ ತಾಯಿ ಸತ್ತು 10 ವರ್ಷದ ಮೇಲಾಯ್ತು. 10 ವರ್ಷದ ಮೇಲೂ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ನಮ್ಮಮ್ಮನ್ನ ಬದುಕಿಸ್ಕೊಳಕ್ಕಾಗಲ್ವಾ? ಅದಕ್ಕೆ ಬೇರೆ ದಾರಿನೇ ಇಲ್ವಾ? ಆತಂಕ ಪಡ್ಬೇಡ ಅಮೃತ, ಅದಕ್ಕೆ ಒಂದು ದಾರಿ ಇದೆ. ಸಿದ್ಧಿನ ಮಾಡೋದಕ್ಕೆ ಎಷ್ಟು ಶ್ರದ್ಧೆ ಇದೆ ರುದ್ರನಿಗೆ. ಇವನ್ ಕೈಲಿ ಸರ್ಪ ಸಂಹಾರ ಸಿದ್ಧಿನ ಮಾಡೋದಕ್ಕೆ ಸಾಧ್ಯನೂ ಇಲ್ವೋ ಅನ್ನೋ ಭ್ರಮೆಲಿದ್ದೆ ನಾನು. ಆದ್ರೆ ಇವನು ನನ್ನ ಭ್ರಮೆನ ದೂರ ಮಾಡೋ ಹಾಗೆ ಜಪ ಮಾಡ್ತಾ ಇದ್ದಾನೆ. ಕಾಲ ಭೈರವನ ರಕ್ಷೆ ಇವನಿಗೆ ಸಿಕ್ಕೇ ಸಿಗುತ್ತೆ. ನಾಗಿನಿ, ಆ ನಾಗಿಣಿನ ಸಂಹಾರ ಮಾಡೋದಕ್ಕೆ ನನ್ನ ಶಕ್ತಿ ಜೊತೆ ಈ ರುದ್ರನ ಶಕ್ತಿ ಕೂಡ ಕೆಲಸ ಮಾಡುತ್ತೆ. ನಾಗಿಣಿ, ಇನ್ನು ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಯಾಕೆ ಹೀಗೆ ನನ್ನನ್ನು ಹೀಗೆ ನಾಗಮಣಿ ಕಾಡ್ತಾ ಇದೆ? ಅದು ನನಗೆ ಬೇಕು. ಅದಕ್ಕೆ ನಾನು ಕಾಲಭೈರವನ ಶ್ರೀರಕ್ಷೆ ಬೇಡ್ಕೋತಾ ಇದ್ದೀನಿ. ಈಗ ನಾಗಮಣಿಯ ಆಸೆನ ನನ್ನ ಮನಸ್ಸಿನಲ್ಲಿ ತಂದು ನನ್ನ ಜಪಕ್ಕೆ ಅಡ್ಡಿ ಮಾಡೋದಕ್ಕೆ ನೋಡ್ತಾ ಇದ್ದಾಳೆ ನಾಗಿಣಿ. ಅದಕ್ಕೆ ನಾನು ಸೋಲ್ಬಾರ್ದು. ರುದ್ರ, ನಿನ್ನ ಮನಸ್ಸನ್ನ ಸೋಲೋದಕ್ಕೆ ಬಿಡಬೇಡ. ಇಲ್ಲ, ಬಿಡಬೇಡ. ಸರ್ಪ ಸಂಹಾರ ಸಿದ್ಧಿನ ಪಡ್ಕೋಬೇಕಾದ್ರೆ ಅನೇಕ ಅಡಚಣೆಗಳು ಬರೋದು ಸಹಜ. ಆದರೆ ಅದ್ಯಾವುದನ್ನು ಕೂಡ ಲೆಕ್ಕಿಸ್ಬೇಡ. ಮುಂದುವರ್ಸು. ವಾಣಿ, ಯಾಕೆ ಕೂತಿದ್ಯಾ? ಏನಾಯ್ತಮ್ಮ? ರುದ್ರ ಏನಾರು ಅನ್ನ? ಇಲ್ಲ ಅತ್ತೆ, ಅವ್ರು ನಿನ್ನೆ ಬೆಳಗ್ಗೆ ಮನೆಯಿಂದ ಆಚೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ರಾತ್ರಿ ಅವ್ರು ಮನೆಗೆ ಬರ್ತಾರೆ ಅಂತ ತುಂಬ ಹೊತ್ತು ಕಾದೆ. ಫೋನ್ಗೂ ಟ್ರೈ ಮಾಡಿದೆ, ಅವ್ರ ಫೋನ್ಗೂ ಸಿಗಲಿಲ್ಲ, ಮನೆಗೂ ಬರಲಿಲ್ಲ. ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಂಡ್ರೆ ಆಗತ್ತಾ ವಾಣಿ? ಅಲ್ಲ, ರುದ್ರ ಮನೆಯಿಂದ ಆಚೆ ಹೋಗೋದು, ಯಾವಾಗಂದ್ರೆ ಆವಾಗ ಮನೆಗೆ ಬರೋದು, ಇದೆಲ್ಲ ನಮಗೇನು ಹೊಸ್ತಲ್ವಲ್ಲ. ಹೊರಗೆ ಹೋದೋನೆಲ್ಲೋ ತಡ ಆಗಿರಬೇಕು, ಅದಕ್ಕೆ ಅಲ್ಲೇ ಯಾವುದೋ ಒಂದು ಫ್ರೆಂಡ್ ಮನೇಲಿ ಮಲ್ಕೊಂಡಿರ್ತಾನೆ, ಬರ್ತಾನೆ ಬಿಡು. ಇಲ್ಲ ಅಕ್ಕ, ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಮೊನ್ನೆ ಇವ್ರ ಫ್ರೆಂಡ್ಸ್ ಹತ್ತೋದಾಗಿಂದ ಸ್ವಲ್ಪ ಗಾಬರಿ ಆಗಿದ್ದಾರೆ ಅನಿಸ್ತಾ ಇದೆ. ಇಲ್ಲ ಅಕ್ಕ, ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಏನೋ ಒಂಥರ ಗಾಬರಿ ಇರೋದನ್ನು ನಾನು ಗಮನಿಸಿದ್ದೀನಿ. ವಾಣಿ, ರಾಜು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ರುದ್ರ ಯಾಕೆ ಗಾಬರಿ ಆಗಿರ್ತಾನೆ? ಅದೆಲ್ಲ ನಿನ್ನ ಭ್ರಮೆ. ರುದ್ರ ಧೈರ್ಯವಂತ, ಅವನು ಯಾವುದಕ್ಕೂ ಹೆದರೋದಿಲ್ಲ. ನೋಡು, ನೀನು ನಿಶ್ಚಿಂತೆಯಿಂದ ಇರು, ಅವನಿಗೆ ಏನೂ ಆಗೋದಿಲ್ಲ. ಅದು ಹಾಗಲ್ಲ ಅತ್ತೆ. ವಾಣಿ, ಅತ್ತೆಮ್ಮ ಹೇಳೋದು ಸರಿಯಾಗಿದೆ. ರುದ್ರ ನಮ್ಮ ಅರ್ಜುನ್ ಥರ ಚಿಕ್ಕ ಹುಡುಗ ಅಲ್ವಲ್ಲ, ನೀನು ಧೈರ್ಯವಾಗಿರು. ಹೇಮಾ, ಇವತ್ತಿಂದ ಯಾವುದೇ ಕಾರಣಕ್ಕೂ ಅರ್ಜುನನ್ನ ರೂಮಿಂದ ಆಚೆ ಬಿಡಬೇಡ. ಸಾಧ್ಯ ಆದರೆ ನಾಳೆನೇ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ. ಸರಿ ಅತ್ತೆಮ್ಮ, ಆದರೆ ಅವನು ಊಟ ತಿಂಡಿ ಅದಕ್ಕೆಲ್ಲ? ಅದಕ್ಕೂ ಅವನ್ನ ಹೊರಗಡೆ ಬಿಡಬೇಡ. ಅವನಿಗೇನಾದರೂ ಬೇಕು ಅಂದರೆ ರೂಮಲ್ಲೇ ಕೊಡು, ಕಿಟಕಿಯಿಂದ ಕೊಡು. ಆಯಿತು, ಹಾಗೆ ಮಾಡ್ತೀನಿ. ನೋಡು ಹೇಮಾ, ನಿನ್ನ ಮಗ ಅದು ಇದು ಅಂತ ಹೇಳಿ ಪುಸ್ಲಾಯಿಸಿ ಹೊರಗಡೆ ಹೋಗೋದ್ರಲ್ಲಿ ನಿಸೀಮ. ನೀನೇನಾರು ಅವನ ಮಾತಿಗೆ ಮರಳಾಗಿ ಹೊರಗಡೆ ಬಿಟ್ಟಿಯೋ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅದು ಹಾಗಲ್ಲ ಅತ್ತೆಮ್ಮ, ಮೊದಲೇ ಅರ್ಜುನ್ಗೆ ಒಂದು ದಿವಸನೂ ಮನೇಲಿದ್ದ ಅಭ್ಯಾಸನೇ ಇಲ್ಲ. ಯಾವಾಗಲೂ ಹೊರಗಡೆ ತಿರುಗಾಡ್ಕೊಂಡಿದ್ದವನು. ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಕೂಡ ಹಾಕಿದ್ರೆ... ನೋಡು, ಇದನ್ನೇ ಬೇಡ ಅಂತಿರೋದು. ಅವನ ಪ್ರಾಣಕ್ಕೆ ಆಪತ್ತು ಬಂದಿದೆ, ಅವನ್ನ ಉಳಿಸ್ಕೋಬೇಕು ಅನ್ನೋದಾದರೆ ನೀನು ನಿನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಳಲೇಬೇಕು.